ದಿಢೀರ್ ದೆಹಲಿಗೆ ದೌಡಾಯಿಸಿದಂತಹ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಪಟ್ಟದ ಆಟದಲ್ಲಿ ಡಿಕೆ ಮೇಲುಗೈ ಬೆನ್ನಲ್ಲೇ ಈಗ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ದೆಹಲಿಗೆ ದೌಡಾಯಿಸಿರುವಂಥದ್ದು. ಪಟ್ಟದ ಆಟದಲ್ಲಿ ಡಿಕೆ ಮೇಲುಗೈ ಬೆನ್ನಲ್ಲೇ ಸಿಎಂ ಕ್ಯಾಂಪ್ ಹೊಸ ಗೇಮ್. ಬೆಳಗಾವಿಯ ಭಾಗದ ಶಾಸಕರ ಜೊತೆ ಸಾಹುಕಾರ್ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆಗೆ ಎಸ್ಸಿ ಶಾಸಕರು ಕೂಡ ಸಾಥ್ ನೀಡಿದ್ದಾರೆ. ಶಾಸಕರಾದ ವಿಶ್ವಾಸ್ ವೈದ್ಯ, ಆಫೀಸ್ ಸೇಠ್, ಬಾಬಾ ಸಾಹೇಬ್ ಪಾಟೀಲ್, ಬಸವಂತಪ್ಪ, ಕೂಡ್ಲಿಗಿ ಶ್ರೀನಿವಾಸ್, ಚಳ್ಳಕೆರೆ ಶಾಸಕ ರಘುಮೂರ್ತಿ, ಮಾಜಿ ಸಂಸದ ಚಂದ್ರಪ್ಪ, ಕೋನರೆಡ್ಡಿ ಸೇರಿ ಹಲವಾರು ಶಾಸಕರುಗಳು ದೆಹಲಿಗೆ ದೌಡಾಯಿಸಿದ್ದಾರೆ. ಐಎಎಸ್ ಕೋಚಿಂಗ್ ಸೆಂಟರ್ ಜಾಗ ನೋಡೋ ಕಾರಣ ಕೊಡ್ತಿದೆ ಅಂತ ಈ ಟೀಮ್. ಆದ್ರೆ ಅಂತರ್ಯದಲ್ಲಿ ಬೇರೆನೆ ಆಟ ಇದೆ. ಆ ಕಾರಣಕ್ಕಾಗಿ ಹೊರಟಿದ್ದಾರೆ ಸಾಹುಕಾರ್ ಅಂತ ಹೇಳಲಾಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಕುತ್ತು ತರಲು ಈಗ ಸಾಹುಕಾರ್ ಮೆಗಾ ಪ್ಲಾನ್ ಮಾಡಿದ್ದಾರಂತೆ. ಕೆಪಿಸಿಸಿ ಪಟ್ಟಕ್ಕೆ ಬೇಡಿಕೆ ಇಡಲು ದೆಹಲಿಗೆ ಹೋದ್ರ ಹಂಗಾರೆ ಬೆಳಗಾವಿ ಸಾಹುಕಾರ್. ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಂಜೆ ಎಐಸಿಸಿ ಹೈಕಮಾಂಡ್ ನಾಯಕರ ಜೊತೆ ಜಾರಕಿಹೊಳಿ ಟೀಮ್ ಮೀಟ್ ಮಾಡತ್ತೆ, ಮುಲಾಖಾತ್ ಇದೆ. ಯಾಕೆ ಹೋದ್ರು ಹಂಗಾರೆ ಸತೀಶ್ ಜಾರಕಿಹೊಳಿ? ದಿಢೀರಂತ ದೆಹಲಿಗೆ ದೌಡಾಯಿಸೋ ಕಾರಣ ಏನಿತ್ತು? ಇಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋಕೆ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಟೀಮ್ ಕಟ್ಕೊಂಡು ಹೋದ್ರ ಅಂತ. ಯಾಕಂದ್ರೆ ಅವರೊಬ್ಬರೇ ಹೋಗಿಲ್ಲ, ಸಾಕಷ್ಟು ಜನ ಶಾಸಕರು ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಬೆಳಗಾವಿ ಭಾಗದ ಹಾಗೂ ಎಸ್ಸಿ ಶಾಸಕರೀಗ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಯಾಣದಲ್ಲಿ ಸಾಥ್ ಕೊಟ್ಟಿದ್ದಾರೆ. ದೆಹಲಿಗೆ ಅವ್ರ ಜೊತೆ ತೆರಳುತ್ತಿದ್ದಾರೆ. ಕಾರಣ ಕೇಳಿದ್ರೆ ಇನ್ಯಾವುದೋ ಕೋಚಿಂಗ್ ಸೆಂಟರ್, ಐಎಎಸ್ ಕೋಚಿಂಗ್ ಸೆಂಟರ್ ಜಾಗ ನೋಡೋ ನೆಪಾನ್ ಏನೋ ಕೊಟ್ರು. ಆದ್ರೆ ಒಳಗಿರೋದೇ ಬೇರೆ, ಒಳಗಿನ ವಿಚಾರವೇ ಬೇರೆ. ಇಷ್ಟು ಜನ ಶಾಸಕರನ್ನ ಕರೆದುಕೊಂಡು ಹೋಗುವಂತಹ ಕಾರಣ ಇದ್ದಿದ್ದು ಬೇರೆ ಅಂತ ಅನಿಸ್ತಿದೆ. ಇಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈ ರಾಜಕೀಯದ ಒಂದು ರಾಜ್ಯ ರಾಜಕಾರಣದ ತಿಕ್ಕಾಟದಲ್ಲಿ ಈಗ ಅವರವರ ಶಕ್ತಿ ಪ್ರದರ್ಶನವನ್ನ ಮಾಡುವಂಥದ್ದು ನಡೀತಾನೆ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರ ಈ ನಡೆ, ಅದರಲ್ಲೂ ಶಾಸಕರನ್ನೆಲ್ಲ ಒಟ್ಟುಗೂಡಿಸಿ ದೆಹಲಿಗೆ ಪ್ರಯಾಣ ಮಾಡಿರುವಂಥದ್ದೇನಿದೆ, ಇದು ಮತ್ತೆ ಡಿಕೆಶಿ ಅವರಿಗೆ ಟಕ್ಕರ್ ಕೊಡೋದಕ್ಕ ಅಂತ ಅನಿಸ್ತಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ದೆಹಲಿಗೆ ಸತೀಶ್ ಜಾರಕಿಹೊಳಿ ಟೀಮ್ ಹೋಗಿರುವಂತಹದ್ದು ಸ್ಪೆಷಲಿ ಎಸ್ಸಿ ಸಮುದಾಯದ ಶಾಸಕರುಗಳು, ಬೆಳಗಾವಿ ಭಾಗದ ಶಾಸಕರುಗಳನ್ನ ಕರೆದುಕೊಂಡು ಹೋಗಿರುವುದು ಪ್ರಮುಖವಾಗಿ ಎರಡು ವಿಚಾರ. ಒಂದು, ಅಲ್ಲಿ ಎಸ್ಸಿ ಸಮುದಾಯದ ಮಕ್ಕಳಿಗೆ ಅಂದ್ರೆ ಐಎಎಸ್ ಮತ್ತೆ IPS ಕೋಚಿಂಗ್ ತೆರೆಯೋದಕ್ಕೆ ಜಾಗವನ್ನ ಫೈನಲ್ ಮಾಡ್ಬೇಕಾಗಿತ್ತು. ಇದರ ಜೊತೆಗೆ ಸಹಜವಾಗಿ ಈಗ ನಾಯಕತ್ವ ವಿಚಾರದ ಚರ್ಚೆ ಜೋರಾದಂತಹ ಬೆನ್ನಲ್ಲೇ ಇದೇ ಪ್ರಮುಖವಾದಂತಹ ವಿಚಾರ ಆಗೋದಿಲ್ಲ. ಸಂಜೆಯೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರ ಸಮಯವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಏನು ಶಾಸಕರು ಒಟ್ಟುಗೂಡಿ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇದೆ. ಪ್ರಮುಖವಾಗಿ ಹತ್ತಾರು ವಿಚಾರಗಳು ಸತೀಶ್ ಜಾರಕಿಹೊಳಿ ಅವರ ಮುಂದೆ ಇದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದಂತಹ ಸಚಿವರ ಪೈಕಿ ಅವರೇ ಮೊದಲಿಗರಾಗಿದ್ದಾರೆ. ಯಾಕಂದ್ರೆ ಇದಕ್ಕೆ ಆಡಳಿತ ಯಂತ್ರ ಕುಸಿತಾ ಇದೆ, ಹಾಗಾಗಿ ಸ್ಪಷ್ಟನೆಯನ್ನ ನೀಡಿ ಅನ್ನುವಂತಹದ್ದನ್ನ ಅವರೇ ಮೊದಲು ಕೇಳಿದ್ರು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಆಗಿರುವಂತಹ ಅಂದ್ರೆ ಡಿಕೆ ಶಿವಕುಮಾರ್ ಇಳಿಸಿದ ಬಳಿಕ ತಮ್ಮನ್ನ ಪರಿಗಣಿಸುವಂತೆ ಅನ್ನುವಂತಹದ್ದು ಕೂಡ ದೊಡ್ಡ ಮಟ್ಟಿನ ಚರ್ಚೆ ಆಗಿತ್ತು. ಅದನ್ನ ಬಹಿರಂಗವಾಗಿಯೂ ಕೂಡ ಹೈಕಮಾಂಡ್ ಹೇಳಿದ್ರೆ ನಾನು ಅದನ್ನ ನಿಭಾಯಿಸ್ತೀನಿ ಅನ್ನುವಂತಹದ್ದನ್ನು ಕೂಡ ಹೇಳಿದ್ರು. ಆದ್ರೆ ಏನು ಲೋಕಸಭಾ ಚುನಾವಣೆಯ ಬಳಿಕ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅನ್ನುವಂತಹದ್ದು ರೈಟಿಂಗ್ ಅಲ್ಲಿ ಇದ್ರೂ ಕೂಡ ಅದು ಬದಲಾಗಿರ್ಲಿಲ್ಲ. ಆ ವಿಚಾರವಾಗೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಏನು ಸಿಎಂ ಸ್ಥಾನದ ವಿಚಾರ ಇದೆ, ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಮತ್ತೊಮ್ಮೆ ಅಂದ್ರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅಧಿಕಾರ ಹಸ್ತಾಂತರ ಅನ್ನುವಂತಹ ವಿಚಾರವಾಗಿ ಎಷ್ಟು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಅನ್ನುವಂಥದ್ದನ್ನ ಅವರ ಮುಂದೆ ಒಂದಿಷ್ಟು ಶಾಸಕರುಗಳನ್ನ ಒಟ್ಟುಗೂಡಿ ಅವರ ಮುಂದೆ ಈ ಒಂದು ಮನವಿಯನ್ನ ಇಡುವಂತಹ ಸಾಧ್ಯತೆಗಳು ಕೂಡ ಇದೆ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.